ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ 27ನೇಯ ಭಾಗ ಇದು. 11ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದ 17ನೇ ಶ್ಲೋಕದ ಶ್ರವಣ ನಾವು ಮಾಡ್ತಿದ್ದೀವಿ. ನಿನ್ನೆ ಕೂಡ ಈ ಋಜುಗಣಸ್ಥರಿಗೆ ಮೂಲ ರೂಪದಲ್ಲಿ ಹೇಗಿರ್ತದೆ, ಅವತಾರ ರೂಪದಲ್ಲಿ ಹೇಗಿರ್ತದೆ ಅಂತ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ನಾನು ನನ್ನ ಅಭಿಪ್ರಾಯ ಕಳೆದ ದಿವಸ ಹೇಳಿದೆ. ಮತ್ತೆ ನಂದು ಅಭಿಪ್ರಾಯ ಹೊಸದೇನಲ್ಲ, ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನನ್ನ ಅಭಿಪ್ರಾಯಕ್ಕೆ ಪೋಷಕವಾಗಿ ಕೆಲವು ಹಿರಿಯ ವಿದ್ವಾಂಸರ ಅಭಿಪ್ರಾಯ ಇದೆ ಅಂತ ಕೂಡ ಎಲ್ಲ ಹೇಳಿದ್ದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಆ ಮುಖ್ಯ ಪ್ರಾಣನಿಗೆ ಅವನಿಗೆ ಭೂಲೋಕದಲ್ಲಿ ಬಂದಾಗ ಅವನಿಗೆ ಅವನ ಸ್ಥಿತಿ ಹೇಗಿರ್ತದೆ, ಜ್ಞಾನದ ಮತ್ತು ಬಲದ ಸ್ಥಿತಿ ಹೇಗಿರ್ತದೆ ಅಂತ ಅನ್ನೋದ್ರ ಬಗ್ಗೆ ನಾವು ಬಳಕೆ ಮಾಡಬೇಕಾದ ಶಬ್ದದ ಬಗ್ಗೆ ವಿವಾದ ಹುಟ್ಟಬಹುದು. ಇಲ್ಲಿ ಶ್ಲೋಕದಲ್ಲಿ ಏನಿದೆ, ಆಚಾರ್ಯ ಕೊಟ್ಟಿರೋದು ಬ್ರಹ್ಮಣಸ್ತು ಅಂಶರೂಪೇಶು ಭಾರತ್ಯ ಜ್ಞಾನ ವರ್ಜನಂ ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಅಂಶರೂಪದಿಂದ ಅವತಾರ ಮಾಡಿದಾಗ, ಹನುಮ ಭೀಮ ಮಧ್ವಾದಿ ರೂಪದಿಂದ ಅವತಾರ ಮಾಡಿದಾಗ, ಭಾರತೀಯು ಕೂಡ ಆಯಾ ರೂಪದಿಂದ ಅವತಾರ ಮಾಡಿದಾಗ ಅವರಿಗೆ ಜ್ಞಾನ ವರ್ಜನವಿರುತ್ತದೆ. ಸಂಸ್ಕೃತ ಶಬ್ದವನ್ನೇ ನೇರವಾಗಿ ತಗೊಂಡ್ಬಿಟ್ಟು ಅನುವಾದ ಮಾಡೋದಾದ್ರೆ ಜ್ಞಾನ ವರ್ಜನ ಇರುತ್ತದೆ ಅಂತ ಕನ್ನಡ ಕ್ರಿಯಾಪದ. ಇಷ್ಟನ್ನೇ ಹೇಳಿಬಿಟ್ರೆ ಯಾರಿಗೂ ಏನು ಗೊಂದಲ ಆಗೋಲ್ಲ. ಆದ್ರೆ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ವಿವರಿಸುವಾಗ ಬೇರೆ ಬೇರೆ ರೀತಿ ಮಾಡಿಬಿಡ್ತಾರೆ. ಈಗ ಬನ್ನಂಜ ಗೋವಿಂದಾಚಾರ್ಯ ಹೇಳಿದಂತೆ ಆ ಮೂಲ ರೂಪದಲ್ಲಿ ಎಷ್ಟು ಜ್ಞಾನ ಇರ್ತದೋ ಅಷ್ಟು ಜ್ಞಾನ ಇರೋದಿಲ್ಲ. ಅಪರೋಕ್ಷ ಜ್ಞಾನನೇ ಇರ್ತದೆ, ಆದ್ರೆ ಮೂಲ ರೂಪದಲ್ಲಿ ಎಷ್ಟು ಇರ್ತದೋ ಅಲ್ಲಿ ಅಷ್ಟು ಇಲ್ಲಿ ಇರೋದಿಲ್ಲ. ಇದು ಜ್ಞಾನ ವರ್ಜನ ಅಂದ್ರೆ ಇದು. ವರ್ಜನ ಅಂದ್ರೆ ಹ್ರಾಸ ಅಂತ ಅರ್ಥ ಮಾಡಿದಾರೆ ಅವರು. ವರ್ಜನ ಅಂದ್ರೇನು, ಬಿಟ್ಟು ಬಿಡೋದು ಅಂತ ಅರ್ಥ. ವರ್ಜಿತ ಅಂತೆಲ್ಲ ಹೇಳ್ತೀನಿ, ನಿಮ್ಗೆ ಗೊತ್ತಿದೆ. ಅದರಿಂದ ವರ್ಜನ ಅಂದ್ರೆ ಬಿಡೋದು, ಅದರ ಅಭಾವ ಅಂತ ಅರ್ಥ, ಜ್ಞಾನದ ಅಭಾವ ಅಂತ ಅರ್ಥ. ಹಾಗಾಗಿ ಜ್ಞಾನದ ಹ್ರಾಸ ಅಂತ ಅರ್ಥ ಅದಕ್ಕೆ. ಅಂತೂ ಮೂಲ ರೂಪದಲ್ಲಿ ಇರುವಷ್ಟು ಜ್ಞಾನ ಇಲ್ಲಿ ಇರೋದಿಲ್ಲ, ಅದು ತೀರಾ ನಗಣ್ಯ ಅಂತ ಕೂಡ ಅವರು ಅನೇಕ ಕಡೆ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಆ ಜ್ಞಾನ ವರ್ಜನ ಅಂತ ಅನ್ನೋದಕ್ಕೆ ಜ್ಞಾನದ ಹ್ರಾಸ ಅಂತ ಅರ್ಥ ಮಾಡಬಾರದು, ಜ್ಞಾನದ ಅಭಿವ್ಯಕ್ತಿ ಇಲ್ಲ ಅಂತ ಅಷ್ಟು ಮಾತ್ರ ಅರ್ಥ ಮಾಡಬೇಕು ಅನ್ನೋರೆಲ್ಲ ಇದ್ದಾರೆ. ನಾನು ಅನೇಕರ ಜೊತೆ ಅದನ್ನು ಹಿಂದೆ ಚರ್ಚೆ ಮಾಡಿದ್ದೇನೆ. ಹಾಗೂ ಹೇಳ್ತಾರೆ. ಆದ್ರಿಂದ ಕೊನೆಗೆ ಎಲ್ಲಿ ಹೋಗ್ತದೆ ಅಂದ್ರೆ ಯಾವ ಶಬ್ದ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವಾದ ಉಳಿತದೆ. ಅವರಿಗೆ ಜ್ಞಾನದ ಹ್ರಾಸ ಆಗ್ತದೋ ಅಥವಾ ಜ್ಞಾನದ ಹ್ರಾಸ ಆಗೋದಿಲ್ಲ, ಎಲ್ಲ ಇದ್ದೇ ಇರ್ತದೆ. ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಮುತ್ತು ರತ್ನ ಎಲ್ಲ ತುಂಬೆ ಇಟ್ಟಿದ್ದಾರೆ. ಆ ಪೆಟ್ಟಿಗೆ ಮುಚ್ಚಳ ಇದೆಯಲ್ಲ, ಮೇಲಿನ ಮುಚ್ಚಳ, ನಿಮಗೆ ಇದು ಗೊತ್ತಿರ್ತದೆ. ಕೆಲವು ಕಡೆ ಕೆಲವು ಪೆಟ್ಟಿಗೆಗಳಿಗೆ ಮತ್ತು ಕೆಲವು ಕಿಟಕಿಗಳಿಗೆ ಒಂದೇ ಫೋಲ್ಡ್ ಇರ್ತದೆ, ಅದನ್ನ ತೆಗೆದುಬಿಟ್ರೆ ಪೂರ್ತಿ ಓಪನ್ ಆಗ್ತದೆ. ಇನ್ನು ಕೆಲವಕ್ಕೆ ಆ ಮುಚ್ಚಳವೇ ಅನೇಕ ಭಾಗಗಳನ್ನ ಒಳಗೊಂಡಿರ್ತದೆ. ಸ್ವಲ್ಪ ತೆಗೆದರೆ ಒಂದು ಅದ್ರಲ್ಲಿ ಭಾಗ ತೆಗೆದ್ರೆ ಸ್ವಲ್ಪ ಕಾಣ್ತದೆ, ಇನ್ನೊಂದು ತೆಗೆದ್ರೆ ಇನ್ನೊಂದು ಕಾಣ್ತದೆ, ಪೂರ್ತಿ ತೆಗೆದ್ರೆ ಪೂರ್ತಿ ಕಾಣ್ತದೆ. ಅದರಿಂದ ಇರೋದೆಲ್ಲ ಇದ್ದೇ ಇರ್ತದೆ ಇಲ್ಲಿಯೂ ಕೂಡ, ಆದ್ರೆ ಅಭಿವ್ಯಕ್ತಿ ಮಾತ್ರ ಪೂರ್ಣ ಇರೋದಿಲ್ಲ ಅಂತ ವ್ಯಾಖ್ಯಾನ ಮಾಡೋರು ಕೂಡ ಇದ್ದಾರೆ. ಆದ್ರೆ ವರ್ಜನ ಅಂತ ಶಬ್ದ ಪ್ರಯೋಗ ಮಾಡಿ ನಾನು ಗಮನಿಸಿದೆ. ಶಬ್ದಗಳನ್ನ ಹೆಚ್ಚು ವಿಮರ್ಶೆ ಮಾಡಿ ಆಲೋಚನೆ ಮಾಡಿ ನೋಡಿದ್ರೆ ವರ್ಜನ ಅಂತಂದ್ರೆ ಅಭಾವ ಅಂತ ಅರ್ಥ, ಹ್ರಾಸ ಅಂತ ಅರ್ಥ. ಆದ್ರಿಂದ ಮೂಲ ರೂಪದಲ್ಲಿರುವ ಎಲ್ಲಾ ಜ್ಞಾನವೂ ಇಲ್ಲಿರೋದಿಲ್ಲ ಅಂತ ಅರ್ಥ ಮಾಡೋದು ಜ್ಞಾನ ಮಾತ್ರ ಅಲ್ಲ, ಬಲನೂ ಕೂಡ. ನಾನು ಕಳೆದ ದಿವಸ ಅದನ್ನು ಹೇಳಿದ್ದೆ, ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಬಲ ಅಂತ ಹೇಳಿ. ಆ ಭಕ್ತಿ ವೈರಾಗ್ಯಗಳನ್ನು ಬಿಟ್ಟುಬಿಡೋಣ. ಜ್ಞಾನ ಮತ್ತೆ ಬಲ ಅವೆರಡೂ ಮೂಲ ರೂಪದಲ್ಲಿ ಎಷ್ಟಿರ್ತದೋ ಅಷ್ಟು ಇಲ್ಲಿ ಇರೋದಿಲ್ಲ. 99.999 ನೀವು ಅದು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ, ಅಥವಾ ಬರೀ 99 ಅಂತ ಅಷ್ಟೇ ಹೇಳಿ. ಮೂಲದಲ್ಲಿ 100 ಇದ್ರೆ ಇಲ್ಲಿ 99 ಇರ್ತದೆ ಅಂತ ಹೇಳಿ. ಅಂತೂ ಈ ವರ್ಜನ ಅನ್ನೋದಕ್ಕೆ ಅಭಾವ ಅಂತ ಕೆಲವರು ಅರ್ಥ ಮಾಡ್ತಾರೆ, ಇದು ಹ್ರಾಸ ಅಂತ ಕೆಲವರು ಅರ್ಥ ಮಾಡ್ತಾರೆ. ಹ್ರಾಸ ಅಲ್ಲ, ಇರೋದೆಲ್ಲ ಇದ್ದೇ ಇರ್ತದೆ, ಅಭಿವ್ಯಕ್ತಿ ಮಾತ್ರ ಪೂರ್ಣ ಇಲ್ಲ ಅಂತ ಹಾಗೂ ಕೂಡ ಅದನ್ನು ವಾದ ಮಾಡೋರಿದ್ದಾರೆ. ಪ್ರಾಯ ವಾದಗಳೆಲ್ಲ ಅವು ಕೊನೆಗೆ ಅವರವರ ಅಭಿಪ್ರಾಯಗಳಾಗಿ ಉಳಿತಾರೆ. ವರ್ಜನ ಅಂತ ಇಲ್ಲಿ ಶಬ್ದ ಪ್ರಯೋಗ ಇರೋದು ಮಾತ್ರ ಸ್ಪಷ್ಟವಾಗಿದೆ, ನಾವು ಅದನ್ನ ಗಮನಿಸಬೇಕು. ಚತುರ್ಮುಖ ಬ್ರಹ್ಮನಿಗೆ ಮತ್ತು ಸರಸ್ವತಿ ಮಾತ್ರ ಅವತಾರ ಇಲ್ವೇ ಇಲ್ಲ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಆದ್ರಿಂದ ಶತಜನ್ಮಗತಾಯಾಶ್ಚ ಅಪರೋಕ್ಷೋಜ್ಜಿತಿರ್ಭವೇತ್ ಕ್ವಚಿತ್ ಕ್ವಚಿತ್ ಸರಸ್ವತ್ಯಾಹ ಅಂಶಾವತರಣೇಶ್ವಿತಿ. ಕೊನೆಯದ್ದು ವಾಕ್ಯ. ಈ ಭಾರತೀ ದೇವಿಗೆ ಮಾತ್ರ ಅಲ್ಲಿ ಸರಸ್ವತಿ ಅಂತಂದ್ರೆ ಚತುರ್ಮುಖ ಬ್ರಹ್ಮನ ಸರಸ್ವತಿ, ಚತುರ್ಮುಖ ಬ್ರಹ್ಮನ ಪತ್ನಿ ಸರಸ್ವತಿ ಅಂತ ಅರ್ಥ ಅಲ್ಲ. ಸರಸ್ವತಿ ಅಂತಂದ್ರೆ ಚತುರ್ಮುಖ ಸರಸ್ವತಿ ಪದವಿಗೆ ಮುಂದೆ ಬರುವ ಋಜುಗಣಸ್ಥನ ಪತ್ನಿ, ಶ್ರೇಷ್ಠ ಸ್ತ್ರೀ ಅಂತ ಅರ್ಥ ಈ ಸರಸ್ವತಿ ಅನ್ನೋ ಶಬ್ದಕ್ಕೆ ನಾನು ಹೇಳಿದ್ದೆ. ಆ ಸರಸ್ವತಿಗೆ ಅವಳು ಈ 100 ಜನ್ಮಗಳಲ್ಲಿಯೂ ಕೂಡ 1, 2ರಿಂದ 99 ಭಾರತಿ, 100 ಸರಸ್ವತಿ ಅಂತ ಹೀಗೇನಿದೆಯಲ್ಲ, ಆ ಜನ್ಮಗಳನ್ನ ಆಕೆ ಹಾದು ಹೋಗುವಾಗ, 1ರಿಂದ 100 ತನಕ ಹಾದು ಹೋಗುವಾಗ
100ರಲ್ಲಿ ಕೊನೆಯದ್ರಲ್ಲಿ ಸಮಸ್ಯೆ ಇಲ್ಲ, ಸರಸ್ವತಿ ಜನ್ಮದಲ್ಲಿ ಅವಳಿಗೆ ಸಮಸ್ಯೆ ಇಲ್ಲ. ಈ ಉಳಿದಿದ್ದ ಎಲ್ಲಾ ಕಡೆನೂ ಕೂಡ ಅವಳು ಅವತಾರ ಮಾಡಿದಾಗ ಮೊದಲನೇ ಅವನೊಬ್ಬ ಇರ್ತಾನಲ್ಲ, ಅವನ ಪತ್ನಿಯಾಗಿ ಅವಳು ಇರ್ತಾಳೆ ಮೂಲ ರೂಪದಲ್ಲಿ. ಅವಳು ಇಲ್ಲಿ ಏನಾದ್ರು ಅವತಾರ ಮಾಡೋ ಪ್ರಸಂಗ ಬಂದ್ರೆ ಅದನ್ನು ಮಾಡ್ತಾರ ಅವರು, ಅದರದಲ್ಲಿ ಹೆಚ್ಚು ಉಲ್ಲೇಖಗಳಿಲ್ಲ. ಎರಡನೇ ಅವನ ಪತ್ನಿಯಾಗಿ, ಮೂರನೇ ಅವನ ಪತ್ನಿಯಾಗಿ ಅವಳಿದ್ದಾಗ, ಅವಳು ಇಲ್ಲಿ ಬಂದು ಅವತಾರ ಮಾಡಿದಾಗ ಅವಳಿಗೆ ಅಪರೋಕ್ಷ ಜ್ಞಾನಕ್ಕೂ ಚ್ಯುತಿ ಇದೆ. ಮುಖ್ಯ ಪ್ರಾಣನಿಗೆ ಆ ಮೂಲದಲ್ಲಿ ಏನು ಅಪರೋಕ್ಷ ಜ್ಞಾನ ಇರ್ತದೆ, ಆ ಅಪರೋಕ್ಷ ಜ್ಞಾನ ಇಲ್ಲಿ ಕಡಿಮೆ ಆಗ್ತದೆ ಹೊರತು ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಇಲ್ಲ. ಇವಳಿಗೆ ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿನೇ ಆಗಿಬಿಡ್ತದೆ. ಅದು ಏನು ಕ್ವಚಿತ್ ಕೆಲವು ಸಂದರ್ಭದಲ್ಲಿ ಮಾತ್ರ. ಕಳೆದ ದಿವಸ ನಾನು ಸ್ಪಷ್ಟಪಡಿಸಿದ್ದೆ, ಅಲ್ಲಿ ಮೂಲ ರೂಪದಲ್ಲಿ ಚ್ಯುತಿ ಆಗೋದಿಲ್ಲ. ಮೂಲ ರೂಪದಲ್ಲೇ ಚ್ಯುತಿ ಆಗ್ತದೆ ಅಂತ ವ್ಯಾಖ್ಯಾನ ಮಾಡೋರು ಇದ್ದಾರೆ. ನನ್ನ ಅಭಿಪ್ರಾಯ ಏನು ನಾನು ಹೇಳಿದೆ ನಿನ್ನೆ ನಾನು ಹೇಳುವಾಗ, ಮೂಲ ರೂಪದಲ್ಲೇ ಆ ಭಾರತಿಗೆ ಅವಳು ಗಳಿಸಿರುವಂತಹ ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಆಗಿಬಿಡ್ತದೆ, ಒಂದು ಮರೆ, ಒಂದು ಆವರಣ ಬಂದ್ಬಿಡ್ತದೆ ಅಂತಲೂ ಕೂಡ ಮಾಡೋರಿದ್ದಾರೆ. ಮೂಲ ರೂಪದಲ್ಲೇ ಆವರಣ ಆಗ್ತದೆ ಅಂತಂದ್ಮೇಲೆ ಇನ್ನು ಅವತಾರ ರೂಪದಲ್ಲಿ ಆಗ್ತದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ ಅನ್ನೋರಿದ್ದಾರೆ. ಆದ್ರೆ ಆ ಶ್ಲೋಕ ನೋಡಿದ್ರೆ ಮೂಲ ರೂಪದಲ್ಲಿ ಆಗ್ತದೆ ಅಂತ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಯಾಕಂದ್ರೆ ಇತಿ ಅಂತಿದೆ ನೋಡಿ, ಅಪಿ ಅಂತಿದ್ರೆ ಅವತಾರ ರೂಪಗಳಲ್ಲಿಯೂ ಅಂಶ ರೂಪಗಳಲ್ಲಿಯೂ ಆಗುತ್ತದೆ ಅಂತ ಏನಾದ್ರೂ ಇದ್ದಿದ್ರೆ ಹಾಗಾದ್ರೆ ಮೂಲ ರೂಪದಲ್ಲಿಯೂ ಆಗ್ತದೆ ಅಂತ ತಿಳ್ಕೊಬೋದಿತ್ತು. ಆದ್ರೆ ಇಲ್ಲಿ ಅಪಿ ಅಂತಿಲ್ಲ, ಇತಿ ಅಂತಿದೆ. ಇತಿ ಅಂದ್ರೆ ಈ ವಿಷಯದಲ್ಲಿ ಮುಕ್ತಾಯ ಆಯಿತು ಅಂತ ಅಷ್ಟೇ ಅರ್ಥ. ಆದ್ರಿಂದ ಭಾರತಿಗೆ ಅವಳು ಮೂಲ ರೂಪದಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಆಗೋದಿಲ್ಲ. ಮನುಷ್ಯ ರೂಪದಲ್ಲಿ ಈಗಳು ಅವತಾರ ಮಾಡಿದಾಗ ಮಾತ್ರ ಅವಳು ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಆಗ್ತದೆ. ಅದು ಕೆಲವು ಸಂದರ್ಭದಲ್ಲಿ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬೇಕು. ಇಲ್ಲಿ ಅಂತೂ ಮೂಲ ರೂಪದಲ್ಲಿಯೂ ಆಗ್ತದೆ ಅಂತ ಕೆಲವರು, ಇಲ್ಲಿಯೂ ಆಗ್ತದೆ ಅಂತ ಇಲ್ಲಿ ಮಾತ್ರ ಆಗ್ತದೆ ಅಂತ ಕೆಲವರು, ಈ ಅಭಿಪ್ರಾಯಗಳು ಉಳಿದಿರ್ತವೆ. ಅವು ಏನೇನು ಅಭಿಪ್ರಾಯಗಳು ಬರಬಹುದು ಅಂತ ಅನ್ನೋದನ್ನ ನಿಮ್ಮ ಎದುರಿಗೆ ಹೇಳಿದೆ. ಇದನ್ನೆಲ್ಲ ಓದಿದ ಮೇಲೆ ನಾವು ಕೆಲವು ಬೇರೆ ಅನುವಾದಗಳನ್ನು ಓದುವಾಗ, ದಾಸ ಸಾಹಿತ್ಯದ ಮೂಲ ಗ್ರಂಥಗಳ ಬಗ್ಗೆ ನಾನು ಹೇಳ್ತಿಲ್ಲ, ದಾಸ ಸಾಹಿತ್ಯದ ಕೆಲವು ಅನುವಾದಗಳು, ಅದನ್ನು ಕುರಿತಾದ ಲೇಖನಗಳನ್ನ ನೋಡುವಾಗ ಅವರು ವಿಶೇಷಾಪರೋಕ್ಷಕ್ಕಾಗಿ ಪ್ರಯತ್ನ ಪಡ್ತಿರ್ತಾರೆ ಅಂತ ಕೆಲವು ಕಡೆ ನೀವು ಅದನ್ನು ಕೇಳಿರ್ತೀನಿ. ಹಾಗಾದ್ರೆ ವಿಶೇಷಾಪರೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾರೆ ಅಂತ ಆದ್ರೆ, ಹಾಗಾದ್ರೆ ಈ 100 ಜನ್ಮ ಬರೋದಕ್ಕಿಂತ ಮುಂಚೆ ಹಿಂದೆ ಅವರಿಗೆ 100 ಜನ್ಮ ಇದೆಯಲ್ಲ, ಆಗ ಅವರಿಗೆ ಸಾಮಾನ್ಯ ಅಪರೋಕ್ಷ ಬಂದಿರ್ತದೇನೋ ಅಂತ ಒಂದು ಗ್ರಹಿಕೆ ಆಗೋ ಸಾಧ್ಯತೆ ಇದೆ. ಹಿಂದೆ ಅವರಿಗೆ 100+100 ಏನಿದೆಯಲ್ಲ, ಆ ಮೊದಲನೇ 100ನಲ್ಲಿ ಸಾಮಾನ್ಯ ಅಪರೋಕ್ಷ ಒಂದು ಅವ್ರಿಗೆ ಇದ್ದೇ ಇರ್ತದೆ. ಈಗ ಮುಂದಿನ 100ರಲ್ಲಿ ವಿಶೇಷ ಅಪರೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾರೆ ಅಂತ ಒಂದು ಭಾವನೆ ಬರೋ ಸಾಧ್ಯತೆ ಇದೆ. ಆದ್ರೆ ಭಾಗವತ ತಾತ್ಪರ್ಯ ಅದನ್ನು ಸ್ಪಷ್ಟವಾಗಿ ಹೇಳಿದೆ, ಪಾರೋಕ್ಷಾತ್ ಪೂರ್ಣ ಜ್ಞಾನಂ ಸದೈವತ್ತು, ಶತಜನ್ಮಸು ಪೂರ್ವಂತು ಜ್ಞಾನೋದಯ ಉದೀರ್ಯತೆ, ಅಪರೋಕ್ಷೇಣ ಪಾರೋಕ್ಷಾತ್ ಪೂರ್ಣ ಜ್ಞಾನಂ ಸದೈವತ್ತು. ಈ 100+100ರಲ್ಲಿ ಎರಡನೇ 100 ಇದೆಯಲ್ಲ, ಆ ಎರಡನೇ 100ರಲ್ಲಿ ಮೊದಲನೇ ಜನ್ಮದಲ್ಲಿ ಅವರಿಗೆ ಅಪರೋಕ್ಷ ಜ್ಞಾನ ಬರೋದು, ಬಂದು ಆ ಪದವಿಗೆ ಬರೋದು. ಅದಕ್ಕಿಂತ ಮುಂಚೆ ಆ ಪರೋಕ್ಷ ಜ್ಞಾನ ಪೂರ್ಣವಾಗಿ ಯಾವತ್ತೂ ಇರ್ತದೆ. ಪಾರೋಕ್ಷಾತ್ ಪರೋಕ್ಷವಾಗಿ, ಪೂರ್ಣ ಜ್ಞಾನ ಸದಾ, ಸದಾ ಅಂದ್ರೆ ಹಿಂದಿನ 100ರಲ್ಲೂ ಕೂಡ, ಅಥವಾ ಅವರು ಸೃಷ್ಟಿಗೆ ಬರೋಕ್ಕಿಂತ ಮುಂಚೆ ಹಾಗೆ ಸುಪ್ತಾವಸ್ಥೆಯಲ್ಲಿದ್ದಾಗಲೂ ಕೂಡ ಪರೋಕ್ಷ ಜ್ಞಾನ ಪೂರ್ಣವಾಗೇ ಇರ್ತದೆ. ಆದ್ರೆ ಅಪರೋಕ್ಷ ಜ್ಞಾನ ಬರೋದೇನಿದೆ ಈ ಎರಡನೇ 100ರಲ್ಲಿ ಮೊದಲನೇ ಜನ್ಮದಲ್ಲಿ. ನಂದೊಂದು ಸುಮ್ಮನೆ ಸಣ್ಣ ಅಬ್ಸರ್ವೇಷನ್, ಎರಡನೇ 100ರಲ್ಲಿ ಮೊದಲನೇ ಒಂದು ಜನ್ಮ ಇದೆಯಲ್ಲ, ಅದರ ಆರಂಭದಲ್ಲಿ ಬಂದು ಆ ಪದವಿಗೆ ಬರ್ತಾರೆ. ಹಾಗಿರ್ಲಿಕ್ಕಿಲ್ಲ. ಈ ಮೊದಲನೇ 100 ಇದೆಯಲ್ಲ, ಆ 100ರಲ್ಲಿ ಕೊನೆಯದೊಂದು ಇದೆಯಲ್ಲ, 100ನೇದ್ದು, ಅದ್ರ ಕೊನೆಗೆ ಅಪರೋಕ್ಷ ಜ್ಞಾನ ಬಂದಾಗಿರ್ತದೆ. ಮುಂದಿನ ಎರಡನೇ 100ರಲ್ಲಿ ಬಂದಾಗ ಆ ಪದವಿಗೆ ಬಂದು ಫಿಕ್ಸ್ ಆಗಿರ್ತಾರೆ. ಹೀಗಿರಬಹುದು. ಇದು ಊಹೆ ನಂದು. ಯಾಕಂದ್ರೆ ಏನು ಅಂತ ಪ್ರತಿಯೊಂದನ್ನು ಆಚಾರ ಬಾಯ್ಬಿಟ್ಟು ಹೇಳೋದಿಲ್ಲ, ಅನೇಕ ಟಿಪ್ಪಣಿಕಾರರು ಎಲ್ಲಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ಆ ಪದವಿಗೆ ಬರೋವಾಗಲೇ ಅವಾಗಲೇ ತಗೊಂಡ್ ಬಂದು ಅವಾಗಲೇ ಕೂತ್ಕೊಳ್ಳೋದಲ್ಲ. ಅವರು ನಮಗೆ ಡಿಗ್ರಿ ಬಂದಿರೋದು ನಿನ್ನೆ ಬಂದಿರ್ತದೆ, ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಆಗ್ತದೆ ಸಾಮಾನ್ಯವಾಗಿ. ಆ ಒಂದು ಆಲೋಚನೆಯಿಂದ ನಾನು ಹೀಗೆ ಹೇಳಿದೆ. ಇವೆಲ್ಲ ಎಷ್ಟೋ ಕಡೆ ನಮ್ಮ ಆಲೋಚನೆಗಳಷ್ಟೇ. ಇದು ಇರಬಹುದು, ನನ್ನ ಥರನೇ ನನ್ನ ಆಲೋಚನೆ ಸರಿ ಅಂತ ಒಪ್ಪೋರು ಯಾರು ಇರಬಹುದು, ಇಲ್ಲ ಅದೇ ಜನ್ಮದಲ್ಲಿ ಬರ್ತದೆ ಅಂತ ಯಾರಾದ್ರು ವಾದ ಚರ್ಚೆ ನಡೆದಾಗ ಈ ಕೆಲವು ಆಗಬಹುದು. ಆದ್ರೂ ಆ ಹಿಂದಿನ ಫಸ್ಟ್ ಹಾಫ್ ಏನಿದೆಯಲ್ಲ, ಮೊದಲಿನ 100, ಅದರಲ್ಲಿ ಕೊನೆಯ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಅವನಿಗೆ ಕೊನೆ ಹಂತಕ್ಕೆ ಬಂದಾಗಿರ್ತದೆ. ಬಂದು ಅವನು ಪ್ರಳಯಕ್ಕೆ ಹೋಗ್ತಾನೆ. ಅದಾದ್ಮೇಲೆ ಮತ್ತೆ ಏನು ಸೃಷ್ಟಿ ಬರ್ತದೆ, ಅದರಲ್ಲಿ ಮೊದಲನೇ ಜನ್ಮ ಬಂದಾಗ ಪದವಿಗೆ ಬಂದ್ಬಿಡ್ತು. ನಹಿ ದೇವಪದಂ ಪ್ರಾಪ್ತ ಬ್ರಹ್ಮದರ್ಶನ ವರ್ಜಿತ ಅಂತ ಆಚಾರ್ಯ ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದು ಇದನ್ನೇ. ದೇವ ಪದವಿಗೆ ಬರುವಾಗ ಅವ್ರಿಗೆ ಬ್ರಹ್ಮದರ್ಶನ ಇಲ್ಲದೇ ಇರೋದಿಲ್ಲ. ಆ ಪದವಿಗೆ ಬರುವಾಗ ಬ್ರಹ್ಮದರ್ಶನ ಉಳ್ಳವರೇ ಆಗಿರ್ತಾರೆ. ಆದ್ರಿಂದ ಮೊದಲಿನ 100ರಲ್ಲಿ ಅವ್ರಿಗಿರೋದು ಪರೋಕ್ಷ ಜ್ಞಾನವೇ. ಅದ್ರ ಬಗ್ಗೆ ನಾವು ವಿವಾದ ಮಾಡ್ಕೊಳ್ಳೋದು ಬೇಡ.
ಅನೇಕ ಕಡೆ ಅಂತ ಕೆಲವು ಬರೇ ಲೇಖನಗಳನ್ನ, ಸರ್ವಮೂಲದ ಸ್ಪರ್ಶ ಇಲ್ಲದ ಲೇಖನಗಳನ್ನ ಅಥವಾ ಮಾತುಕತೆಗಳನ್ನು ಕೇಳಿದಾಗ ಹಾಗೊಂದು ಗೊಂದಲ ಆಗೋ ಸಾಧ್ಯತೆ ಇರ್ತದೆ. ಮೊದಲು ಅವರಿಗೆ ಪರೋಕ್ಷ ಜ್ಞಾನವೇ ಇರ್ತದೆ, ಈಗ ಬಂದಿರೋದು ಅಪರೋಕ್ಷ ಜ್ಞಾನ. ಆದರೂ ಈ ವಿಶೇಷ ಅಪರೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ದೇನಿದೆಯಲ್ಲ, ಅದು ಹೇಳಿದ್ದು ಪೂರ್ಣ ತಪ್ಪೇನಲ್ಲ. ಯಾವತ್ತು ನಾವು ನಮ್ಮ ಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗ್ತದೆ. ಅವ್ರ ಅಪರೋಕ್ಷ ಜ್ಞಾನ ಬಂದಿದೆ, 1ನೇವನು 2ನೇವನು ಇವರಿಗೆಲ್ಲರಿಗೂ. ಹಿಂದೆ ಪರೋಕ್ಷ ಜ್ಞಾನ ಉಳ್ಳವರಾಗಿದ್ದು ಈಗ ಅಪರೋಕ್ಷ ಜ್ಞಾನ ಪಡ್ಕೊಂಡು ಆ ಪದವಿಗೆ ಬಂದಿದ್ದಾರೆ. ವಿಶೇಷ ಅಪರೋಕ್ಷಕ್ಕಾಗಿ ಅವರು ಪ್ರಯತ್ನ ಪಡ್ತಾರೆ ಅಂತ ಏನರ್ಥ, ಬಂದಿರೋ ಅಪರೋಕ್ಷ ಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಊರ್ಜಿತ ಮಾಡ್ತಾ ಮುಂದುವರಿತಾರೆ ಅಂತ ಅರ್ಥ. ಅದನ್ನು ಮಾಡಬೇಕಾದ್ದೆ. ಹೀಗೆ ಆ ಮಾತುಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ತಪ್ಪೇನಿಲ್ಲ. ಇಲ್ಲದೆ ಹೋದ್ರೆ ಈ ಸಮಸ್ಯೆ ಆಗೋದಿದೆ. ಆದ್ರಿಂದನೇ ಮೂಲ ರೂಪಕ್ಕೂ ಮುಖ್ಯ ಪ್ರಾಣನ ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ ಭೇದವನ್ನು ಕಲ್ಪಿಸಿದವನು ದೈತ್ಯ ಅಂತೆಲ್ಲಾರು ಮಾತು ಬಂದ್ರೆ ಆ ಎಲ್ಲಾ ಮಾತುಗಳನ್ನು ತುಂಬಾ ಸಮತೋಲನದ ದೃಷ್ಟಿಕೋನದಿಂದ ಆಲೋಚನೆ ಮಾಡಬೇಕು. ಇಂದ್ರಾದಿ ದೇವತೆಗಳಿಗೆ, ಕೆಲವು ಬೇರೆ ಬೇರೆ ದೇವತೆಗಳಿಗೆ ನಾನು ಮೂಲ ರೂಪದಲ್ಲಿ ಏನಾಗಿದ್ದೆ ಅಂತ ಮರ್ತೆ ಹೋಗಿಬಿಟ್ಟಿರ್ತದೆ ಇಲ್ಲಿ ಬಂದಾಗ. ಆ ತರ ಮುಖ್ಯ ಪ್ರಾಣನಿಗೆ ಆಗೋದಿಲ್ಲ. ಅಷ್ಟಕ್ಕೆ ಮಾತ್ರ ಅದನ್ನ ಸೀಮಿತ ತಗೋಬೇಕು. ಇಂದ್ರನಂತೆ, ಅಗ್ನಿಯಂತೆ ಮುಖ್ಯ ಪ್ರಾಣನು ಕೂಡ ತಾನು ಯಾರ ಅವತಾರ ಅನ್ನೋದನ್ನ ಮರ್ತು ಬಿಡ್ತಾನೆ ಅಂತ ತಿಳ್ಕೊಂಡ್ಬಿಟ್ರೆ ನೀವು ದೈತ್ಯ. ಅದು ತಾಮಸ ಸ್ವಭಾವ. ಅದು ಹಾಗೆ ತಿಳ್ಕೊಬೇಡ. ಅವನಿಗೆ ಎಂದೂ ಮರೆಯೋದಿಲ್ಲ. ಅದೆಲ್ಲ ಇದ್ದೇ ಇರ್ತದೆ. ಆದ್ರೆ ಮೂಲ ರೂಪದಲ್ಲಿರುವ ಪೂರ್ಣ ಜ್ಞಾನ ಇಲ್ಲಿರೋದಿಲ್ಲ. ಅಪರೋಕ್ಷ ಜ್ಞಾನ ಇದ್ದೇ ಇರ್ತದೆ. ಅಲ್ಲೂ ಅಪರೋಕ್ಷ ಜ್ಞಾನ ಇದೆ. ಅಲ್ಲಿ 100 ಇದೆ, ಇಲ್ಲಿ 99 ಇದೆ. ನಾನು ಕಳೆದ ದಿವಸ ಉದಾಹರಣೆ ಕೊಟ್ಟು ಹೇಳಿದ್ದೆ. ಅಪರೋಕ್ಷ ಜ್ಞಾನದಲ್ಲೇ ಸ್ವಲ್ಪ ಅಂತರ ಇರ್ತದೆ, ಸ್ಪಷ್ಟತೆಯಲ್ಲಿ ಅಂತರ ಅಂತೆಲ್ಲ ನಾನು ಕಳೆದ ದಿವಸ ಅದನ್ನು ಹೇಳಿದ್ದೆ. ಇಲ್ಲಿ ಅಂತೂ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡೋರು ಇದ್ದಾರೆ. ಇಲ್ಲಿ ಬಂದಾಗಲೂ ಕೂಡ ಅಪರೋಕ್ಷ ಜ್ಞಾನ ಹೋಗ್ತದೆ. ಅವತಾರ ಮಾಡಿದಾಗಲೂ ಆ ಮುಖ್ಯ ಪ್ರಾಣನಿಗೆ ಅಪರೋಕ್ಷ ಜ್ಞಾನ ಆವಾಗ ಇಲ್ಲದಂತ ಆಗ್ತದೆ ಅಂತನವರು ಇದ್ದಾರೆ. ಈ ನನ್ನ ಅಭಿಪ್ರಾಯ ಹೀಗಿದೆ. ಇದನ್ನು ಅನೇಕ ಜನ ವಿದ್ವಾಂಸರು ಕೂಡ ಒಪ್ಪಿದ್ದಾರೆ. ಅದನ್ನ ನಿಮ್ಮೆದುರಿಗೆ ಹೇಳಿದ್ದೇನೆ. ಮತ್ತೊಂದು ಅಂಶ ನಾವು ನೋಡ್ಬೇಕಾದ ಏನು ಅಂದ್ರೆ, ಈ ಚತುರ್ಮುಖ ಇವ್ರ ಬಗ್ಗೆ ನೋಡಿ ಆದ ಬಳಿಕ ಒಂದು ಅಂಶ ವಿವೇಕ ಅನ್ನೋ ಗ್ರಂಥದ ಶ್ಲೋಕನು ಕೂಡ ನಾವು ಮೊನ್ನೆ ದಿವಸ ನೋಡಿದ್ವಿ. ಅಲ್ಲಿ ಏನು, ಈ ನರ ಅಂತಂದ್ರೆ ನರನಲ್ಲಿ ವಿಷ್ಣು, ವಾಯು ಮತ್ತೆ ಶೇಷ ಈ 3ರ ಒಂದು ಅಂಶ ಇರ್ತದೆ. ಮತ್ತೆ ಈ ಅರ್ಜುನನಲ್ಲಿ 4 ಇದೆ. ಯಾರಂದ್ರೆ ಇಂದ್ರ ಒಬ್ಬ ಸೇರ್ಕೊಂಡಿದ್ದಾನೆ. ವಿಷ್ಣು, ವಾಯು, ಶೇಷ ಮತ್ತೆ ಇಂದ್ರ. ಹೀಗೆ 4 ಇಂದ್ರನಲ್ಲಿ, ಅರ್ಜುನನಲ್ಲಿ, 3 ನರನಲ್ಲಿ. ದ್ವಾಭ್ಯಾಂತು ಬಲ ಲಕ್ಷ್ಮಣವು. ಲಕ್ಷ್ಮಣ ಮತ್ತೆ ಬಲರಾಮ ಇವರಿಬ್ಬರಲ್ಲಿ ಇಬ್ಬರೇ. ಒಂದು ಶೇಷನ ಕರ್ಮದಿಂದ ಬಂದದ್ದು, ಅವನ ಶರೀರ. ಅದು ನಮ್ಮ ಶರೀರ, ನನ್ನ ಶರೀರ ನನ್ನ ಕರ್ಮದಿಂದ ಬಂದದ್ದು, ನಿಮ್ಮ ಶರೀರ ನಿಮ್ಮ ಕರ್ಮದಿಂದ ಬಂದದ್ದು. ಆ ತರ ಇಂದ್ರನ ಈ ಬಲರಾಮನ ದೇಹ, ಲಕ್ಷ್ಮಣನ ದೇಹ ಶೇಷನ ಕರ್ಮದಿಂದ ಬಂದದ್ದು. ಅದರೊಳಗೆ ಪರಮಾತ್ಮನ ಒಂದು ಆವೇಶ ಮಾತ್ರ. ಆ ಪರಮಾತ್ಮನ ಆವೇಶ ಯಾವುದೊಂದು ಪ್ರಶ್ನೆ ಬಂದಾಗ, ಶುಕ್ಲಕೇಶದ ಆವೇಶ ಬಲರಾಮನಲ್ಲಿದೆ, ಆ ಶುಕ್ಲಕೇಶದ ಆವೇಶ ಲಕ್ಷ್ಮಣನಲ್ಲಿಲ್ಲ ಅಂತ ನಾನು ಹೇಳಿದ್ದೆ. ಹಾಗಾದ್ರೆ ಆ ಲಕ್ಷ್ಮಣನಕ್ಕಿಂತ ಬಲರಾಮ ಏನಾದರೂ ಶ್ರೇಷ್ಠನಾದ್ನ ಅಂತ ಕೂಡ ಒಂದು ಜಿಜ್ಞಾಸೆ ಬಂದಿತ್ತು. ಲಕ್ಷ್ಮಣನಕ್ಕಿಂತ ಬಲರಾಮ ಶ್ರೇಷ್ಠ ಆಗ್ಲಿಕ್ಕಿಲ್ಲ, ವ್ಯಕ್ತಿತ್ವದ ದೃಷ್ಟಿಯಿಂದ ಶ್ರೇಷ್ಠ ಆಗಿರ್ಲಿಕ್ಕಿಲ್ಲ. ಆದ್ರೆ ಈ ಬಲರಾಮ ಆಗಿದ್ದಾಗ ಆ ಶುಕ್ಲಕೇಶದ ರೂಪದಿಂದ ಭಗವಂತ ಅಲ್ಲಿದ್ದು, ಶುಕ್ಲಕೇಶ ಮಾತ್ರ ಅಲ್ಲ, ಇಡೀ ಅವನ ಒಳಗಿರುವ ಭಗವಂತನ ಸ್ವರೂಪವೂ ಶ್ವೇತವೇ ಅಂತ ನಾವು ಮೊನ್ನೆ ನೋಡಿದ್ವಿ. ಆವಿಷ್ಟ ಶ್ವೇತಕೇಶಾತ್ಮ ಶುಕ್ಲ ರೂಪ ಅಂತ ನೋಡಿದ್ವಿ. ಶಂಖಚಕ್ರ ಧರಿಸಿರ್ತಾನೆ ಅಂತ. ಹೀಗೆ ಲಕ್ಷ್ಮಣನಲ್ಲಿ ಯಾವ ರೂಪ ಇರುತ್ತದೆ ಅಂತ ಸ್ಪಷ್ಟವಾಗಿ ಅಲ್ಲೇನು ಬಂದಿಲ್ಲ. ರಾಮಾಯಣ ಮತ್ತು ರಾಮಾಯಣ ತಾತ್ಪರ್ಯ ನಿರ್ಣಯದಲ್ಲಿ ಏನು ಬಂದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಲಕ್ಷ್ಮಣನಲ್ಲಿ, ಬಲರಾಮನಲ್ಲಿ ಇಂಥ ಒಂದು ವಿಶಿಷ್ಟವಾದ ರೂಪ ಇದೆ ಅಂತ ಬಂದಿದ್ದರಿಂದ ಲಕ್ಷ್ಮಣನ್ಕಿಂತ ಬಲರಾಮ ಯಾವ ದೃಷ್ಟಿಯಿಂದ ಶ್ರೇಷ್ಠ ಏನಲ್ಲ. ಆದ್ರೆ ಈ ಒಂದು ಭಗವಂತನ ವಿಶೇಷ ಸನ್ನಿಧಾನ ಇರೋದ್ರಿಂದ ಕೆಲವು ವಿಶಿಷ್ಟ ಕಾರ್ಯಗಳಾಗ್ತವೆ ಅಂತ ನಾವು ಊಹೆ ಮಾಡಬಹುದು. ಇದನ್ಯಾರು ಟಿಪ್ಪಣಿಕಾರ ಹೇಳಿದ ಮಾತಲ್ಲ. ಟಿಪ್ಪಣಿಕಾರ ಹೇಳಿದ್ರೆ ಸುಲಭವಾಗಿ ಸ್ವೀಕಾರ ಮಾಡಿಬಿಡ್ಬೋದು. ನನ್ನೊಂದು ಊಹೆ, ನೀವು ಕೇಳಿದ್ದಕ್ಕಾಗಿ ಒಂದು ಉತ್ತರ ಕೊಡ್ತಿದ್ದೆ. ಏನ್ ಮಾಡಿದ ಬಲರಾಮ? ಲಕ್ಷ್ಮಣನು ಬೇಕಾಷ್ಟು ಬಲ ಕಾರ್ಯ ಮಾಡಿದ್ದ, ಬಲರಾಮನು ಬೇಕಾಷ್ಟು ಬಲ ಕಾರ್ಯ, ಸಂಹಾರ ಕಾರ್ಯ ಎಲ್ಲ ಮಾಡಿದ್ದ. ಅದರ ಜೊತೆಗೆ ಹರಿವಂಶದಲ್ಲಿ ಬರುವಂತೆ ಬಲರಾಮನ ಈ ಪ್ರದ್ಯುಮ್ನಿಗೆ, ಅನಿರುದ್ಧನಿಗೆಲ್ಲ ಅನೇಕ ಉಪದೇಶಗಳನ್ನು ಅವನು ಮಾಡಿದ್ದಿದೆ. ಬಲರಾಮನ ಆನ್ನಿಕ ಸ್ತೋತ್ರ ಅಂತೆಲ್ಲ ಹರಿವಂಶದಲ್ಲಿ ಬರ್ತದೆ. ಅನೇಕ ಥರದ ಭೂತಗಳು, ಪ್ರೇತಗಳು, ಎಷ್ಟೆಷ್ಟೋ ದೇವತೆಗಳು, ಯಕ್ಷ, ಕಿನ್ನರರು, ಅವರೆಲ್ಲರನ್ನೂ ಸ್ಮರಣೆ ಮಾಡ್ಕೋಬೇಕು ಅಂತ ಒಂದು ದಿವ್ಯವಾದಂತಹ ಅನುಸಂಧಾನವನ್ನು ಬಲರಾಮ ಆ ಪ್ರದ್ಯುಮ್ನಿಗೆ ಅಥವಾ ಅನಿರುದ್ಧನಿಗೆ ಅಥವಾ ಇಬ್ಬರಿಗೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದ್ರು ಇದ್ದಿರಬಹುದು. ಅದನ್ನ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಹರಿವಂಶದಲ್ಲಿ ನೋಡಿದ್ರೆ.
ಬಲದೇವನ ಆಹ್ನಿಕ ಸ್ತೋತ್ರ ಅಂತ ಒಂದು ಪ್ರತ್ಯೇಕ ಅಧ್ಯಾಯವೇ ಇದೆ ಅದಕ್ಕೆ. ಪ್ರತಿಮಾವದ್ಧರೇ ರೂಪಂ ತಿರಿಯಂಗ್ ನರ ಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಹಿಂದೊಂದು ಕಡೆ ಎಲ್ಲೋ ಬಂದಿದೆ. ತಿರಿಯಂಗ್ ನರ ಸುರಾದಯ. ತಿರಿಯಂಗ್ ಅಂದ್ರೆ ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ಎಮ್ಮೆ, ಹಸು ಮೊದಲಾದ್ದೆಲ್ಲ. ನರ ಅಂದ್ರೆ ನಾವು, ಸುರರು ಅಂದ್ರೆ ದೇವತೆಗಳು, ಸುರ ಆದಿಗಳು ಅಂತಂದ್ರೆ ಯಕ್ಷ, ರಾಕ್ಷಸ ಇತ್ಯಾದಿ ಏನೇ ಇರಲಿ ಪ್ರತಿಯೊಂದು ಕೂಡ ಆ ಭಗವಂತನಿಗೆ ಒಂದು ಪ್ರತಿಮಾ ಇದ್ದಂತೆ. ಲೋಹದ, ಕಟ್ಟಿಗೆಯ, ಶಿಲೆಯ ಪ್ರತಿಮಾ ಅಲ್ಲದೆ ಇರಬಹುದು. ಒಂದೊಂದಕ್ಕೆ ಒಂದೊಂದು ರೀತಿ ಪೂಜೆ. ಲೋಹದ್ದು ಮತ್ತು ಶಿಲೆಯದ್ದಾದ್ರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಹಾಕಿ ಮಾಡಿ ಅದನ್ನು ತಿಕ್ಕಿ ಸ್ವಚ್ಛ ಮಾಡಿ ಅದಕ್ಕೊಂದು ಪೂಜೆ. ಕಟ್ಟಿಗೆ ಪ್ರತಿಮೆಗೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಅದು ಪ್ರತಿಮೆ ಆದ್ರೂ ಅಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ ಮತ್ತೆ. ಹಾಗೆ ಈ ತಿರ್ಯಕ್ ಪ್ರಾಣಿಗಳು, ಮನುಷ್ಯರು, ರಾಕ್ಷಸರು, ಯಕ್ಷರು, ಪಿಶಾಚರು ಎಲ್ಲರೂ ಕೂಡ ಭಗವಂತನ ಪ್ರತೀಕಗಳು. ಇವ್ರಿಗೊಂದು ಪೂಜೆನೇ ಬೇರೆ ಇರ್ತದೆ. ಹೀಗೆ ಆ ಬಲರಾಮ ಈ ಜಗತ್ತಿನಲ್ಲಿರುವಂತ ರಾತ್ರಿ, ಹಗಲು, ನಕ್ಷತ್ರ, ಎಲ್ಲಾ ಥರದ ಪ್ರಾಣಿಗಳು ಇದೆಲ್ಲವನ್ನೂ ಕವರ್ ಮಾಡಿಕೊಂಡು ಇದೆಲ್ಲ ಭಗವಂತನ ಪ್ರತಿಮಾ ಅಂತ ಹೇಳಿದ್ದು ಒಂದು ದಿವ್ಯವಾದಂತಹ ಅನುಸಂಧಾನ ಅಲ್ಲಿ ಕಾಣಿಸ್ತದೆ. ಅದನ್ನೆಲ್ಲವನ್ನೂ ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತ ಅವನು ಹೇಳಿದ್ದು. ಆಹ್ನಿಕ ಸ್ತೋತ್ರ ಅಂತ ಹೇಳಿದ್ದು ಬಹಳ ಮುಖ್ಯ. ಅದು ನಿತ್ಯಾಹ್ನಿಕದಲ್ಲಿ ಅಥವಾ ಬ್ರಹ್ಮಯಜ್ಞದಲ್ಲಿ ನಾವು ಹೇಳಬೇಕಾದಂತ ಒಂದು ಯಾವ್ದಾದ್ರು ಒಂದು ಅದ್ಭುತವಾದ ಶ್ಲೋಕವನ್ನು ಅಲ್ಲಿ ನಾವು ಸೇರಿಸ್ಕೊಂಡ್ರೆ ಆಹ್ನಿಕ ಹೆಚ್ಚು ಅರ್ಥವತ್ತಾಗ್ತದೆ. ಆಮೇಲೆ ಇಟ್ ವಿಲ್ ಬಿ ಲೆಸ್ ಮೆಕ್ಯಾನಿಕ್. ನಮ್ಮ ಆಹ್ನಿಕಗಳೆಲ್ಲ ಯಾವತ್ತೂ ಮೆಕ್ಯಾನಿಕೇ ಆಗಿರ್ತದೆ. ಇಂಥ ಕೆಲವು ಅನುಸಂಧಾನ ಇದ್ರೆ ಮೆಕ್ಯಾನಿಕ್ ಆಗೋ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ ಅಂತ. ಹೀಗೆ ಇದು ಬಲರಾಮ ಮಾಡಿದಂತಹ ಒಂದು ಜ್ಞಾನ ಕಾರ್ಯ. ಶ್ವೇತ ಅಂತ ಒಂದು ಭಗವಂತನ ರೂಪ ಅಲ್ಲಿರೋದ್ರಿಂದ ಈ ಜ್ಞಾನ ಕಾರ್ಯಗಳನ್ನು ಮಾಡಿದ ಆ ಒಂದು ಕಾರ್ಯ ಜಾಸ್ತಿ ಆಯ್ತು ಅಷ್ಟೇ. ಅಷ್ಟು ಬಿಟ್ರೆ ಲಕ್ಷ್ಮಣ ಮತ್ತೆ ಬಲರಾಮ ಇಬ್ಬರು ಕೂಡ ಸಮಾನವೇ, ಅದರಲ್ಲೇನು ಸಂಶಯ ಏನಿಲ್ಲ. ಮತ್ತೆ ಈ ರೂಪ ಇದ್ದಿದ್ರಿಂದ ಬಲರಾಮ ಶ್ರೇಷ್ಠನಾದ್ನೇನೋ ಅಂತ ಉಲ್ಲೇಖವೂ ಎಲ್ಲೂ ಕಾಣಿಸೋದಿಲ್ಲ. ಈಗ ಜಾಂಬವತಿ ಅವಳು ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಇದ್ದಾಗ ಸ್ವಲ್ಪ ವಿಶಿಷ್ಟಳಾಗ್ತಾಳೆ ಷಣ್ಮಹಿಷಿಯರಿಗಿಂತ ಅಂತೊಂದು ಉಲ್ಲೇಖ ಇದೆಯಲ್ಲ ತಾತ್ಪರ್ಯದನ್ನೇ. ನೀವು ಅದು ಕೇಳ್ತೀರಿ. ವಸ್ತುತಃ ಆ ಜಾಂಬವತಿ ಆ ಷಣ್ಮಹಿಷಿಯರಲ್ಲೇ ಸೇರಿದವಳು. ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ ಮತ್ತೆ ಸತ್ಯಭಾಮ, ಉಳಿದ 6 ಜನ. ಆ 6 ಜನರದು 5ನೇ ಕಕ್ಷಾದಲ್ಲಿ, 6ನೇ ಕಕ್ಷಾದಲ್ಲಿ ಬರ್ತಾರೆ ಅವರು. ಆದರೂ ಜಾಂಬವತಿ ಕೃಷ್ಣನಿಗೆ ಹೆಚ್ಚು ಪ್ರಿಯಳಾಗ್ತಾಳೆ. ಲಕ್ಷ್ಮೀದೇವಿ ಒಂದು ವಿಶೇಷ ಸನ್ನಿಧಾನ ಅಲ್ಲಿ ಬಲರಾಮನಿಗೆ ಸಮಾನಳಾಗ್ತಾಳೆ ಅಂತ ಒಂದು ಮಾಹಿತಿ ಇದೆ. ಬಲೇಣ ತುಲ್ಯ ಸಾ ಭವತಿ ಜಾಂಬವತಿ ಕೃಷ್ಣ ಪ್ರಿಯತ್ವ ಅಂತ ಕೆಲವಕ್ಕೆ ವಿಶೇಷ ಪ್ರಮಾಣ ಇರ್ತದೆ. ಲಕ್ಷ್ಮೀದೇವಿ ಸನ್ನಿಧಾನ ಜಾಸ್ತಿ ಆದಾಗ ಅವಳು ಕೃಷ್ಣನಿಗೆ ಹೆಚ್ಚು ಪ್ರಿಯಳಾಗ್ತಾಳೆ ಉಳಿದವ್ರಕ್ಕಿಂತ ಅಂತ. ಅದು ಆ ಸನ್ನಿಧಾನ ಇದ್ದಾಗ ಅಂತ. ಆದ್ರೆ ಇಂಥದಕ್ಕೆ ಅಂತ ವಿಶೇಷ ಪ್ರಮಾಣ ಏನಿಲ್ಲ. ನೀವು ಕೇಳಿದ್ರೆ ಒಂದು ಸಂಭಾವ್ಯ ಉತ್ತರ ಕೊಟ್ಟೆ ಅಷ್ಟೇ. ಇದನ್ನೆಲ್ಲ ನಾವು ಸ್ಪಷ್ಟಪಡಿಸೋದು ಒಳ್ಳೇದು. ನನ್ನ ಉತ್ತರ ಇದು, ದೊಡ್ಡವ್ರ ಉತ್ತರ ಆದ್ರೆ ಸುಲಭವಾಗಿ ತಗೊಂಡ್ಬಿಡಿ. ನಮ್ಮ ಉತ್ತರ ಆದ್ರಿಂದ ಕೇಳಿ ಬಿಟ್ಟುಬಿಡಿ, ಸರಿ ಕಾಣಿಸಿದ್ರೆ ತಗೊಳ್ಳಿ ಅಂತ ಒಂದು ಸಮತೋಲನದ ದೃಷ್ಟಿಕೋನದಿಂದ ನಮ್ಮ ಉತ್ತರವನ್ನು ನೋಡಿ ಅಂತ ಹೇಳಲಿಕ್ಕೋಸ್ಕರ ಇದೊಂದು ಎಚ್ಚರ ಅಷ್ಟೇ. ಇವತ್ತು ನಾವು ನೋಡಬೇಕಾದದ್ದು ಆ 7ನೇ ಅಧ್ಯಾಯದ 19ನೇ ಶ್ಲೋಕ. ಶ್ರೀ ಭಗವಾನು ವಾಚ. ಇದಕ್ಕೆಲ್ಲ ಅವಧೂತೋಪಾಖ್ಯಾನ ಅಂತ ಕರೀತಾರೆ. ಇನ್ನು ಮುಂದೆ ನಾವು ನೋಡಬೇಕಾದದ್ದಕ್ಕೆ ಪ್ರಾಯೇಣ ಮನುಜಾಲೋಕೆ ಲೋಕತತ್ವ ವಿಚಕ್ಷಣಾ ಸಮುದ್ಧರಂತಿ ಹ್ಯಾತ್ಮಾನಂ ಆತ್ಮನೇವ ಅಶುಭಾಶಯಾತ್. ನೋಡಿ, ಈ ವಿವೇಕಿಗಳಾದಂಥ ಮನುಷ್ಯರು ಅವರು ಕೆಲವು ಬಾರಿ ಇನ್ನೊಬ್ಬರು ಉಪದೇಶ ಇಲ್ಲದೇನೂ, ಕೆಲವು ಬಾರಿ ಇನ್ನೊಬ್ಬರು ಉಪದೇಶದ ಅಗತ್ಯ ಅವರಿಗೆ ಬರಬಹುದು, ಕೆಲವು ಬಾರಿ ಆ ಉಪದೇಶದ ಅವಶ್ಯಕತೆ ಇಲ್ಲದೇನೂ ತಮ್ಮ ಬುದ್ಧಿಶಕ್ತಿಯಿಂದಲೇ ತಮ್ಮನ್ನು ಅವರು ಉದ್ಧಾರ ಮಾಡ್ಕೋತಾರೆ. ಲೋಕದ ಮತ್ತೆ ಪರತತ್ವದ ಎಲ್ಲಾ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಭಕ್ತಿ ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಸಂಸಾರ ಕೂಪದಿಂದ ಅವರು ಉದ್ಧತರಾಗ್ತಾರೆ. ಸಮುದ್ಧರಂತಿ ಹಿ ಆತ್ಮಾನಂ ಆತ್ಮನೈವ ಅಶುಭಾಶಯಾತ್ ಅಂತ. ಇಲ್ಲಿ ಲೋಕತತ್ವ ವಿಚಕ್ಷಣಾಹ ಅಂತ ಒಂದು ಶಬ್ದ ಇದೆ. ಆ ಲೋಕತತ್ವ ವಿಚಕ್ಷಣಾಹ ಅಂತ ಅನ್ನೋದನ್ನ ಆಚಾರ್ಯರು ಒಂದು ಶ್ಲೋಕವನ್ನು ಉದ್ಧರಿಸುವ ಮೂಲಕ ಸ್ಪಷ್ಟಪಡಿಸ್ತಾರೆ. ಇದು ಷಾಡ್ಗುಣ್ಯ ಅಂತ ಒಂದು ಗ್ರಂಥ. ಲೋಕೆ ತತ್ವೇಚ ವಿಚಕ್ಷಣಾಹ. ಲೋಕ ವಿಚಾರದಲ್ಲಿ ಮತ್ತು ತತ್ವ ವಿಚಾರದಲ್ಲಿ ಎರಡರಲ್ಲಿಯೂ ಕೂಡ ಪಾರಂಗತರಾದವರು ಇವರು ಮೋಕ್ಷ ಸಾಧನೆ ಮಾಡ್ಕೋತಾರೆ. ಶ್ಲೋಕ ಏನು ಅಂತಂದ್ರೆ, ಆ ಷಾಡ್ಗುಣ್ಯ ಅನ್ನೋ ಗ್ರಂಥದ್ದು ಪಾರೋಕ್ಷೇಣೈವ ತತ್ವಂತು ಲೋಕಂ ಚಾಪಿ ವಿದಂತಿಯೇ ತೇಪಿ ಸತ್ಸ್ನೇಹ ನಿರ್ಮುಕ್ತಾ ತಮೋಯಾಂತಿ ವಿನಿಶ್ಚಯಾತ್ ಆಪರೋಕ್ಷಾನ್ನ ಚ ಜ್ಞಾನಂ ತೇಷಾಂ ಉತ್ಪದ್ಯತೆ ಕ್ವಚಿತ್. ಈ ಅವರಿಗೆ, ಈ ಸಾಧಕರಾದವರಿಗೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ.
ಯಾವಾಗ ಏನ್ ಮಾಡಿದರೆ ಶಾಸ್ತ್ರಜ್ಞಾನವನ್ನ ಸಂಪಾದನೆ ಮಾಡಿದ್ದಾರೆ, ಆದ್ರೆ ಅದಿನ್ನೂ ಅನುಭವಾರೂಢ ಆಗಿಲ್ಲ. ಶಾಸ್ತ್ರಜ್ಞಾನ ಅನುಭವಾರೂಢ ಆಗಿಲ್ಲ. ಅಂತ ಒಂದು ಶಾಸ್ತ್ರಜ್ಞಾನ ಇನ್ನೂ ಹಾಗೆ ಉಳಿದಿದೆ, ಕೇಳಿದ್ದೇವಷ್ಟೇ. ಮತ್ತೆ ಈ ಸುಖ ಸಾಧನವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ. ಲೌಕಿಕ ಸುಖಕ್ಕೆ ಏನೇನು ಬೇಕು ಅದಕ್ಕೆ ಬೇಕಾದಂತಹ ಎಲ್ಲಾ ತರಬೇತಿಯನ್ನ, ಒಂದು ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾನೆ. ಲೌಕಿಕ ಸುಖ ಸಾಧನ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ. ಇಂಥವನು ಏನ್ ಮಾಡಬೇಕು? ಆ ಲೋಕದ ಜ್ಞಾನ ಏನಿದೆಯಲ್ಲ, ಲೌಕಿಕ ವಸ್ತುಗಳ ಬಗ್ಗೆ ಜ್ಞಾನ, ಈ ಜ್ಞಾನದಲ್ಲಿ ಏನೂ ಹುರುಳಿಲ್ಲ ಅಂತ ಅವನು ಮನಗಾಣಬೇಕು. ಮನಗಂಡು ಮುಂದೆ ಹರಿಗುರು ಭಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳದೆ ಹೋದ್ರೆ ಲೋಕಜ್ಞಾನ ಇದೆ, ಅದನ್ನ ಇದು ಜ್ಞಾನ ಬರೋದು ಒಂದೇ ಬಂದಿರ್ತದೆ. ಏನೂ ಲೋಕಜ್ಞಾನ ಇಲ್ಲದೇನೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ ನಾಲೆಜ್ ಅಂತ ಏನಿದೆ ಕಾಮನ್, ಅದು ಸ್ವಲ್ಪ ಪ್ರತಿಯೊಬ್ಬರಿಗೂ ನಾವು ಸಂಪಾದನೆ ಮಾಡ್ಕೊಳ್ಬೇಕಾದಿದ್ದೆ. ಆದರೆ ಆ ಬಂದ ಜ್ಞಾನ ಅದರ ಇತಿಮಿತಿ ಎಷ್ಟು ಅಂತ ನಮ್ಗೆ ಗೊತ್ತಿರಬೇಕು. ಅದನ್ನೇ ಬಹಳ ದೊಡ್ಡದು ಅಂತ ಕೊನೆ ತನಕ ನಂಬಿಕೊಂಡಿದ್ರೆ ಹಾಳಾಗ್ತಾರೆ. ಲೌಕಿಕ ಜ್ಞಾನದ ಇತಿಮಿತಿಯನ್ನು ತಿಳ್ಕೋಬೇಕು, ಅದರಲ್ಲಿ ಹುರುಳಿಲ್ಲ ಅಂತ ತಿಳ್ಕೊಳ್ಬೇಕು. ಮತ್ತೆ ಶಾಸ್ತ್ರಜ್ಞಾನವನ್ನು ಪುಸ್ತಕ ನೋಡಿ ಅಂತ ತಿಳ್ಕೊಂಡಿದ್ದೇವೆ, ಅದನ್ನು ಅನುಭವಾರೂಢ ಮಾಡ್ಕೊಳ್ಬೇಕು. ತಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಅಂತ ಒಂದ್ ಕಡೆ ಭಾಗವತ್ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅದು ಆಕಸ್ಮಿಕವಾಗಿ ನನಗೆ ಈಗ ನೆನಪಿಗೆ ಬಂತು. ಯಾವಾಗ ನಮಗೆ ಶಾಸ್ತ್ರಜ್ಞಾನ ಅನುಭವಕ್ಕೆ ಬರೋದು? ಪ್ರಸನ್ನೇ ಕೇಶವೇ ಭವೇತ್, ಬೇರೆ ಮಾರ್ಗನೇ ಇಲ್ಲ. ಶಾಸ್ತ್ರಜ್ಞಾನ ಬೇಕಾದ ಸಂಪಾದನೆ ಮಾಡಿದ್ದೀವಿ, ಪ್ರತ್ಯಯ ಪ್ರಕೃತಿ ಅದರ ಭಂಗಿನೆಲ್ಲ ತೋರಿಸ್ತೀವಿ, ಬೇಕಾದಷ್ಟು ತತ್ಗುಣ ಸಂವಿಜ್ಞಾನ, ಅದರ್ಗುಣ ಸಂವಿಜ್ಞಾನ, ವ್ಯಾಕರಣ, ತರ್ಕ ಎಲ್ಲದರಲ್ಲೂ ನಮ್ಮ ಪರಿಣತಿಯನ್ನು ತೋರಿಸ್ತಾ ಇದ್ದೀವಿ. ಏನಿದ್ರೂ ಅದು ಶಾಸ್ತ್ರಜ್ಞಾನವೇ ಆಗಿಬಿಟ್ಟಿದೆ. ಅನುಭವಕ್ಕೆ ನಮಗೆ ಬಂದಿಲ್ಲ ಅಂತಂದ್ಮೇಲೆ ನಾವೊಂದು ಇನ್ನೊಬ್ಬರಿಗೆ ಅನುಭವಕ್ಕೆ ಬರುವಂತ ಹೇಳಲಿಕ್ಕೂ ಅಸಮರ್ಥರಾಗಿ ಕಂಡುಬಿಡ್ತೇವೆ. ಶಾಸ್ತ್ರವನ್ನ ಆ ಅನುಭವಾರೂಢ ಮಾಡ್ಕೊಳ್ಳದೇ ಇದ್ದವರ ದುಸ್ಥಿತಿ ಇದು. ಅವ್ರೇನ್ ಮಾಡ್ತಾರೆ? ಅಪರೋಕ್ಷ ಜ್ಞಾನ ಬರೋದೇ ಇಲ್ಲ ಅವರಿಗೆ, ಹೀಗೆ ಉಳಿದು ಬಿಡ್ತಾರೆ ಕೊನೆ ತನಕ. ಭಕ್ತಿ ಬರೋದಿಲ್ಲ. ಜ್ಞಾನ ಬಂದ್ರೆ ಭಕ್ತಿ ಅಲ್ವ? ಜ್ಞಾನ ಮತ್ತು ಭಕ್ತಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖ. ಭಕ್ತಿಹೀನರಾಗಿ ಅವರು ಕೆಲವು ಬಾರಿ ಇದ್ದಕ್ಕಿದ್ದಂತೆ ಭಗವಂತನ ದ್ವೇಷನೂ ಮಾಡ್ಲಿಕ್ಕೆ ಶುರು ಮಾಡಬಹುದು. ಈಗ ನೋಡಿ ಎಷ್ಟು ವಿಚಿತ್ರವಾಗಿದೆ. ತತ್ಸ್ನೇಹ ನಿರ್ಮುಕ್ತಾ ತಮೋಯಾಂತಿ ವಿನಿಶ್ಚಯ. ನಮಗೆ ಅನುಭವಾರೂಢ ಆಗದೆ ಹೋದ್ರೆ ಜೀವಮಾನ ಪೂರ್ತಿ ಮಾಡಿದ ಸಾಧನೆ ಇದ್ದಕ್ಕಿದ್ದಂತೆ ಕೆಲವು ಬಾರಿ ರಿವರ್ಸ್ ಆಗಿಬಿಡುವ ಸಾಧ್ಯತೆ ಇದೆ. ಹಿಂದಂತ ಕೆಲವು ಉದಾಹರಣೆಗಳು ಹೇಳಿದ್ದೆ ನಾನು. ಎಲ್ಲ ಮಾಡಿ ಇದೇನು ಇಲ್ಲಿ ತನಕ ಮಾಡಿದ, 70 ವರ್ಷ ಆಯ್ತು ನನಗೆ, ಏನೂ ಲಾಭ ಆಗಲಿಲ್ಲ ಅಂತ ಹೇಳಿ ರಿವರ್ಸ್ ಆಗಿ ಎಲ್ಲವನ್ನು ಬಿಟ್ಟು ನಾಸ್ತಿಕ ಆದವರು ಇದ್ದಾರೆ ಕೊನೆಗೆ. ಅದನ್ನು ಹೇಳ್ತಿರೋದಿಲ್ಲ. ಅನುಭವಾರೂಢ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಂದ್ರೆ ಬೇರೆ ಮಾರ್ಗನೇ ಇಲ್ಲ. ಅನುಭವಾರೂಢ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡೋದು? ಯಾವುದೋ ಊರಿನ ಬಗ್ಗೆ ಕೇಳಿದ್ವಿ, ಅದನ್ನ ಅನುಭವಾರೂಢ ಮಾಡ್ಕೊಳ್ಬೇಕು, ಅಲ್ಲಿಗೆ ಹೋಗ್ಬೋದು. ಶಾಸ್ತ್ರಜ್ಞಾನವನ್ನು ಅನುಭವಾರೂಢ ಮಾಡ್ಕೊಳ್ಬೇಕಂದ್ರೆ ತಥಾಪಿ ಅನುಭವಾರೋಹ ಕೇಶವೇ ಪ್ರಸನ್ನೇ ಸತ್ಯೇವ ಭವೇತ್. ಭಗವಂತ ಪ್ರಸನ್ನನಾಗಿ ನಿನ್ಗೆ ಅನುಭವಕ್ಕೆ ತರ್ತೀನಿ ಅಂತ ಹೇಳೋದು ಹೊರತು ಬೇರೆ ಮಾರ್ಗ ಇಲ್ಲ. ಇಲ್ಲದೆ ಹೋದ್ರೆ ಕಲಿತು ಜ್ಞಾನ ಎಲ್ಲ ಅಸ್ತವ್ಯಸ್ತ ಆಗಿ ಅದು ಕೆಲವು ತಿನ್ನುವ ಪದಾರ್ಥಗಳು ಇತ್ಯಾದಿ 1-2-3 ದಿವಸ ಬಿಟ್ರೆ ತಿನ್ಲಿಕ್ಕೆ ಬರದಂತಾಗಿ ಕೊಳತವಾಗಿ ಬಿಡ್ತದಲ್ಲ. ಆ ತರ ನಮ್ಮ ಜ್ಞಾನವೂ ಅಸ್ತವ್ಯಸ್ತ ಆಗಿ ದ್ವೇಷದಲ್ಲಿ ಪರಿಣಾಮ ಹೊಂದಿ ಅಥವಾ ತಾತ್ಸಾರದಲ್ಲಿ ನನಗೆ ಇದೇನು ಬೇಡ. ಕೆಲವರು ದ್ವೇಷ ಮಾಡುವವರು ಬಹಳ ದೊಡ್ಡ ದೈತ್ಯರಿರ್ತಾರೆ. ಅವರಲ್ಲದೆ ಹೋದ್ರೆ ತಾತ್ಸಾರರು ಮಾಡ್ತಾರೆ ಕೊನೆಗೆ. ಅದನ್ನ ತತ್ಸ್ನೇಹ ನಿರ್ಮುಕ್ತ ಅಂತ ಹೇಳಿದಾರೆ. ನಾವು ದ್ವೇಷ ಮಾಡೋದು ಸ್ನೇಹದಿಂದ ದೂರ ಇರೋದೆ. ದ್ವೇಷ ಮಾಡುವ ಮೂಲಕ ಭಗವತ್ ಸ್ನೇಹದಿಂದ ದೂರ ಇರೋದು, ಅಥವಾ ತಾತ್ಸಾರ ಮಾಡೋದ್ರ ಮೂಲಕ ಭಗವತ್ ಸ್ನೇಹದಿಂದ ದೂರ ಇರೋದು. ಇವು ದುಷ್ಟರಲ್ಲೇ ತಾರತಮ್ಯಗಳು. ದುಷ್ಟರಲ್ಲಿ ತಾರತಮ್ಯ ಇದೆ. ತಮಸ್ಯವಾಗಿಬಿಡುತ್ತೆ. ತಮೋಯಾಂತಿ ವಿನಿಶ್ಚಯ. ಅದಕ್ಕಾಗಿ ಅಪರೋಕ್ಷ ನಚ ಜ್ಞಾನಂ ತೇಷಾಂ ಉತ್ಪದ್ಯತೆ ಕ್ವಚಿತ್. ಅವರಿಗೆ ಅಪರೋಕ್ಷ ಜ್ಞಾನ ಎಂದೂ ಬರದಂತೆ ಅವಾಗಿಬಿಡ್ತದೆ. ಇದಕ್ಕಾಗಿ ನಾವು ಮಾಡಬೇಕಾದ್ದೆಲ್ಲ ಏನು ಅಂತಂದ್ರೆ, ಮುಖ್ಯ ಪ್ರಾಣನಿಗೆ ಪರಮಾತ್ಮನಿಗೆ ಶರಣ ಹೋಗ್ಬೇಕು. ನಿನಗೆಂದೂ ಅಪರೋಕ್ಷ ಜ್ಞಾನದ ಚ್ಯುತಿ ಇಲ್ಲ. ನನಗೂ ಹಾಗೆ ಅಪರೋಕ್ಷ ಜ್ಞಾನ ಬೇಗ ಬರುವಂತೆ ಮಾಡುವಂತ ಅವನಿಗೆ ಗಂಟು ಬೀಳಬೇಕು. ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ. ಅಮೃತ ಶಬ್ದದಿಂದ ಭಗವಂತನನ್ನು ಮತ್ತೆ ಪರಮಾತ್ಮನನ್ನು ಉಪಾಸನೆ ಮಾಡೋಣ. ಯಾಕೆಂದ್ರೆ ಅತಿರೋಹಿತ ವಿಜ್ಞಾನಾತ್, ಜ್ಞಾನಕ್ಕೆ ಇದು ಈಶಾವಾಸ್ಯ ಉಪನಿಷತ್ ಭಾಷ್ಯದ ಶ್ಲೋಕ ಇದೆ. ಅತಿರೋಹಿತ ವಿಜ್ಞಾನಾತ್. ಅವನಿಗೆ ಅಮೃತ ಅಂತ ಯಾಕೆ ಹೆಸರು ಅಂದ್ರೆ ಆ ಜ್ಞಾನಕ್ಕೆ ತಿರೋಧಾನ ಇಲ್ಲ. ಈ ಅವತಾರ ಮಾಡಿದಾಗ 199 ಆಗ್ಬಹುದು, ಆ 99 ಕೈ ತಪ್ಪಿ ಹೋಗೋದಿಲ್ಲ ಅವನಿಗೆ ಅಂತ ಅವನನ್ನು ಉಪಾಸನೆ ಮಾಡಿದ್ರೆ ನಮಗೂ ಆ ಶಕ್ತಿ ಬರ್ತದೆ ಅಷ್ಟೆ. ಹೀಗೆ ಆ ಪರಮಾತ್ಮನನ್ನ ಮತ್ತು ಮುಖ್ಯ ಪ್ರಾಣನನ್ನ ಇಂಥ ಜ್ಞಾನ ಉಳ್ಳವರು, ನೀವು ಜ್ಞಾನ ಕೊಡಬೇಕಾದವರು, ಇಂಥ ಅದ್ಭುತವಾದ ಜ್ಞಾನ ಉಳ್ಳವರು ಅಂತ ಅವ್ರನ್ನ ಉಪಾಸನೆ ಮಾಡ್ತಾ ಮಾಡ್ತಾ ಹೋಗುವುದೇ ಏನಿದೆ. ನಮ್ಮ ಶಾಸ್ತ್ರಜ್ಞಾನ ನಮಗೆ ಅನುಭವಕ್ಕೆ ಬಂದು ಆ ಮೂಲಕ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗಿ, ಅನುಭವಕ್ಕೆ ಬರೋದು ಅಂದ್ರೆ ಅಪರೋಕ್ಷ ಜ್ಞಾನ ಆಗೋದೇನೆ, ಅದೇ ಅಪರೋಕ್ಷ ಜ್ಞಾನ. ಅದು ಭಕ್ತಿ ರೂಪದಲ್ಲಿ ಪರಿಣಾಮ ಹೊಂದಿ ಮುಂದೆ ಸದ್ಗತಿಗೆ ಕಾರಣ ಆಗುವುದು ಅಂತ ಅದರ ಅರ್ಥ.
ಇಲ್ಲಿಗೆ ಇವತ್ತಿನ ಈ 19ನೇ ಶ್ಲೋಕ ಸಮಾಪ್ತವಾಗಿದೆ.